ಇದಕ್ಕೆ ಹೋಗುವಂಥದ್ದು ದಾರಿನ ಅಪ್ಗ್ರೇಡ್ ಮಾಡಿದ್ವಿ. ಯಾಕೆ ಅಂತಂದರೆ ಇದನ್ನು ಅಪ್ಗ್ರೇಡ್ ಮಾಡಿರೋದು ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಆ ಒಂದು ಕಾರಣದಿಂದ. ಇದು ಮೊದಲು ವಿಲೇಜ್ ರೋಡ್ ಮಾತ್ರ ಇತ್ತು. PREDಯಿಂದ ಕೆಲಸ ಮಾಡಿದ್ವಿ ಹಿಂದೆನೂ ಕೂಡ. PREDಯಲ್ಲಿ 2-3 ವರ್ಷ ಕೂಡ ಆಗಲಿಲ್ಲ. ವೆಹಿಕಲ್ಸ್ ಏನು ಈ ದಾರಿಯಲ್ಲಿ ಓಡಾಡ್ತಾ ಇದೆ ಮತ್ತು ಆಂಧ್ರ ಗಡಿವರೆಗೂ ಇದು ಕನೆಕ್ಟ್ ಆಗೋದ್ರಿಂದ ವೆಹಿಕಲ್ಸ್ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ಈ ವಿಲೇಜ್ ರೋಡ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ವಿ. MDR ರೋಡ್ ಮಾಡಿದ್ವಿ. ಇದು 3.5 ಕಿಲೋಮೀಟ್ರು 3.5 ಇರೋವಂಥ ಇದನ್ನು 5.5 ಮಾಡಿಕೊಂಡು ವೈಡನ್ ಮಾಡಿಕೊಂಡು ರೋಡ್ನ ಕಲ್ವರ್ಟ್ಸ್ನು ಹೊಸದು ಮಾಡಿಕೊಂಡು ಇದು ರಸ್ತೆ ಮಾಡ್ತಾ ಇರೋಂಥದ್ದು. ಮಡಿವಾಳ ಒಂದು ಪ್ಲೇಸಲ್ಲಿ ಕಾಂಕ್ರೀಟ್ ರಸ್ತೆ ಮಾಡ್ಕೊತೀವಿ. ಯಾಕಂದರೆ ಹಿಂದೆನೂ ಕೂಡ ಅಲ್ಲಿ ರಸ್ತೆ ಮಾಡಿದಾಗ ಅದು ಜಾಸ್ತಿ ದಿನ ಉಳ್ಕೊಳ್ಳಿಲ್ಲ. ಅಂದರೆ ವೆಹಿಕಲ್ ಮೂಮೆಂಟ್ಸ್ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು ಟೆಕ್ನಿಕಲಿ ನಮಗೆ ಒಂದು ರಿಪೋರ್ಟ್ ಬಂದಿರೋದ್ರಿಂದ ಮಡಿವಾಳ ಜಾಗನ ಕಾಂಕ್ರೀಟ್ ರಸ್ತೆ, ಮಿಕ್ಕಿದೆಲ್ಲನೂ ಕೂಡ PWDಯಿಂದ ಸ್ಟ್ಯಾಂಡರ್ಡ್ ರೋಡ್. MDR ರೋಡ್ಸ್ ಯಾವ ರೀತಿ ಇರುತ್ತೆ ಆ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ ಇರುತ್ತೆ. ಇದು ಈಗ ಚಿಕ್ಕದ ರೋಡ್ ಇದೆ, ವಿಲೇಜ್ ರೋಡ್ ಇರೋದ್ರಿಂದ ಅದಿನ್ನು ಸ್ವಲ್ಪ 5.5 ಅಷ್ಟು ವಿಡ್ತ್ ಅಗಲ ಜಾಸ್ತಿ ಆಗುತ್ತೆ. ಸೊ 5 ಕೋಟಿ ಅನುದಾನ. ಸೊ ಮೇಡಮ್, ಗುಣಮಟ್ಟದ ಇದರಲ್ಲಿ 2 ವರ್ಷದಲ್ಲಿ ಹೊರಟೋಯ್ತು ಅಂದ್ರೆ ಗುಣಮಟ್ಟನ ಯಾವ ರೀತಿ ಕಾಪಾಡ್ತಾರೆ? ಎಷ್ಟು ಹೈಟ್ ಇರುತ್ತೆ? PRED ರೋಡ್ಸ್ ಯಾವಾಗಲೂ ಬರೀ ವಿಲೇಜ್ ರೋಡ್ಸ್ ಆಗಿರುತ್ತೆ. ಅದನ್ನ ನಾವು ವಿಲೇಜ್ ರೋಡ್ ಅಂತಾನೆ ಕಳೆದ 2 ವರ್ಷದ ಹಿಂದೆ ಅದನ್ನು ಕೂಡ CM IDP ನಮಗೆ CM ಸ್ಪೆಷಲ್ ಗ್ರಾಂಟ್ ಅನುದಾನನೇ ಇದಕ್ಕೆ ಮಾಡಿದ್ದು. ಇಷ್ಟು ಬೇಗ ಹದಗೆಡ್ಲಿಕ್ಕೆ ಕಾರಣ ಏನಂದ್ರೆ ವೆಹಿಕಲ್ಸ್ ಮೂವ್ಮೆಂಟ್ಸ್ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು. ಬರೀ ಮಡಿವಾಳ ಒಂದೇ ಹಳ್ಳಿ ಇದ್ದು ಅದಾದ್ಮೇಲೆ ತೂಕಲ್ಲು ಇನ್ನೊಂದು ಏನು ಹಳ್ಳಿನೂ ಇಲ್ಲ ಅಂದಿದ್ರೆ ವೆಹಿಕಲ್ಸ್ ಇದು ಒಂದು ಹಳ್ಳಿಗೆ ಮಾತ್ರ ಓಡಾಡ್ತಾ ಇತ್ತು. ಇದು ಆಂಧ್ರ ಗಡಿಗೆ ಕನೆಕ್ಟಿವಿಟಿ ಇರೋದ್ರಿಂದ ಈ ಭಾಗದಲ್ಲಿ ಇನ್ನೂ ಮುಂದೆ 4-5 ಹಳ್ಳಿಗಳು ಮತ್ತು ಇನ್ನೂ ಒಂದು ಪಂಚಾಯತಿಗೆ ಹೋಗೋಕೆ ಇದೇ ದಾರಿನ ಉಪಯೋಗ ಮಾಡೋದ್ರಿಂದ ಆಂಧ್ರ ಗಡಿಗೂ ಮುಟ್ಟುವಂಥ 2 ದಾರಿ ಇರೋದ್ರಿಂದ ಈ ಕಡೆ ವೆಹಿಕಲ್ಸ್ ಜಾಸ್ತಿ ಮೂವ್ಮೆಂಟ್ ಇದೆ. ಬರೀ 2 ವೀಲರು 4 ವೀಲರೇ ಅಲ್ಲ, ತುಂಬ ವೆಹಿಕಲ್ಸ್ ಮೂವ್ಮೆಂಟ್ ಇರೋದ್ರಿಂದ ಆ ಸ್ಟ್ಯಾಂಡರ್ಡ್ಗೆ ರೋಡ್ಸ್ನ ನಾವು ಮಾಡಬೇಕಾಗುತ್ತೆ. ಬರೀ ಹಳ್ಳಿ ರಸ್ತೆ ಅಂತಂದ್ಬಿಟ್ಟು ಒಂದ್ಸತಿ ಮಾಡಿಬಿಟ್ರೆ 5 ಇಯರ್ಸ್ 3 ಇಯರ್ಸ್ ಇರುತ್ತೆ ಅನ್ನೋ ಆ ಮಟ್ಟದ ಇದು ರೋಡಲ್ಲ. ಇದು ಅಪ್ಗ್ರೇಡ್ ಆಯಿತು ಇವಾಗ. ಸೊ ಅದಕ್ಕೆ PWD ಇಲಾಖೆಯಿಂದ ಸ್ಟ್ಯಾಂಡರ್ಡ್ ಏನಿದೆ, ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಯಾವ ಸ್ಟ್ಯಾಂಡರ್ಡ್ ಆಗಿ ಕೆಲಸ ತಗೋತಾರೆ ಅಂತ ಮಾಡ್ಲಿ. ಅವ್ರು ಟೆಕ್ನಿಕಲಿ ಅವ್ರ ಮಾಹಿತಿ ಕೊಟ್ಟು ನೀರು ಹರಿದು ಹೋಗೋದಕ್ಕೆ 2 ಕಡೆ ಕಲ್ವರ್ಟ್ಸ್ನ ಮಾಡ್ಕೋತಾ ಇದ್ದಾರೆ. ಈ ಸತಿ ರೋಡ್ ಈಗ ಇಷ್ಟು ಚಿಕ್ಕದ ರೋಡ್ ಕಾಣ್ತಾ ಇದೆ. ಇದು 5.5 ಅಂದ್ರೆ ಈ ಭಾಗಕ್ಕೆ ತುಂಬಾ ಒಳ್ಳೆ ರೋಡ್ ಆಗುತ್ತೆ. ಅದು ಇದ್ರ ಜೊತೆಲಿ ನೀರು ಹರಿದು ಹೋಗ್ಲಿಕ್ಕೆ ಕಲ್ವರ್ಟ್ಸು ಮಾಡ್ಕೊತಾ ಇದ್ದಾರೆ. ಮಿಕ್ಕಿದ ಟೆಕ್ನಿಕಲಿ ಸ್ಟ್ಯಾಂಡರ್ಡ್ಸ್ ಏನಿದೆ ರೋಡ್ದು ಸ್ಟ್ಯಾಂಡರ್ಡ್ಸ್ ಹೇಳಿ ಮಾಹಿತಿ ಕೊಡ್ಲಿ ಬಂದಿದ್ದಾರೆ ನನ್ನ ಜೊತೆ. ಟೋಟ್ಲು 3.25 ಕಿಲೋಮೀಟರ್ಸ್ ರೋಡ್ ತಗೊಂಡಿದ್ದೀವಿ. ಅದರಲ್ಲಿ 300 ಮೀಟರ್ಸು ಈ ಗ್ರಾಮ ಪರಿಮಿತಿಯಲ್ಲಿ ಮಡಿವಾಳ ಗ್ರಾಮ 300 ಮೀಟರ್ಸು CC ರಸ್ತೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಕಲ್ವರ್ಟ್ಸ್ ಮಾಡ್ಕೊತೀವಿ. ಆಮೇಲೆ ಅರ್ಧನ್ ಡ್ರೈನ್ಸ್ ಇರುತ್ತೆ. 3.75 ಎಕ್ಸಿಸ್ಟಿಂಗ್ ಇದೆ. ಇದನ್ನು 5.5 ವಿಡ್ತ್ ಮಾಡ್ಕೊತೀವಿ. ವಿಟ್ ಮಿಕ್ಸ್ ಇದೆ, GSB ಇದೆ, ನಮ್ಮ ಸ್ಟ್ಯಾಂಡರ್ಡ್ಸ್ ಏನಿದೆ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀವಿ. ಈ ಲೈಟಿಂಗ್ ವ್ಯವಸ್ಥೆ ಏನಾದರೂ ಬರುತ್ತಾ? ಬಾರ್ಡ್ರ್ ಇರೋದ್ರಿಂದ ಏನಾದರೂ ಲೈಟಿಂಗ್ ವ್ಯವಸ್ಥೆ ಬಾರ್ಡ್ರ್ ಕನೆಕ್ಟಿವಿಟಿ ಇರೋದ್ರಿಂದ ವೆಹಿಕಲ್ ಜಾಸ್ತಿ ಬರ್ತಾ ಇರೋದ್ರಿಂದ ಸೊ ಆಕ್ಸಿಡೆಂಟ್ಸ್ ಅವೆಲ್ಲ ಮಾತ್ರ ಮೇಂಟೈನ್ ಮಾಡ್ತಾರೆ. ಗ್ರಾಮ ಪಂಚಾಯತಿ ಇತಿಮಿತಿಯಲ್ಲಿದ್ದಾಗ ಏನು ಸೇಫ್ಟಿ ಮೆಷರ್ಸ್ ಮಾಡಬೇಕು ಅದು ಗ್ರಾಮ ಪಂಚಾಯತಿಯಿಂದ ಆಗೋದು ಗ್ರಾಮ ಪಂಚಾಯತಿಯಿಂದ. ಆ ಪರಿಮಿತಿ ಬಿಟ್ಟ ಮೇಲೆ ಬೇರೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಥರದ ಮಾಹಿತಿ ತಗೋತೀವಿ. ಇದು ರೋಡಿಗೆ ಮಾತ್ರನೇ ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದು. ಸ್ಕೂಲ್ ಮಕ್ಕಳು ಜಾಸ್ತಿ ಓಡಾಡ್ತಾರೆ ಈ ಭಾಗದಲ್ಲಿ. ಸ್ಕೂಲ್ ಮಕ್ಕಳಿಗೂ ಇದು ಒಂದೇ ಜಾಗ ಇರೋದು. 3-4 ಪಂಚಾಯತಿಯಿಂದ ಈ ದಾರಿನ ಬಳಸ್ತಾರೆ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ. ಮತ್ತು ಬೇರೆ ಕನೆಕ್ಟಿವಿಟಿ ಯಾವುದೇ ಒಂದು ಈ ಕಡೆ 10-12 ಹಳ್ಳಿಯಿಂದಲೂ ಕ್ಯಾಸಂಬಳ್ಳಿಗೆ ಪ್ರತಿ ಸಂದರ್ಭದಲ್ಲೂ ಬರೋವಂತಿದ್ದಾರೆ. KGFಗೆ ಎಷ್ಟು ಈ ದಾರಿ ಉಪಯೋಗ ಆಗುತ್ತೋ ಅದೇ ರೀತಿ ಕ್ಯಾಸಂಬಳ್ಳಿಗೆ ಇದು ಉಪಯೋಗ ಆಗುತ್ತೆ. ಅದಾದಮೇಲೆ ಆಂಧ್ರ ಕಡೆ ಯಾರು ಹೋಗ್ಬೇಕು ಅಂತಂದ್ರು ಈ ಕನೆಕ್ಟಿವಿಟಿನ ಯೂಸ್ ಮಾಡುವಂಥದ್ದನ್ನ ಜಾಸ್ತಿ ಆಗಿದೆ. ಅದರಿಂದ ಇದು ವಿಲೇಜ್ ರೋಡ್ ಆಗಿ ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಕನ್ಫರ್ಮ್ ಮಾಡಿ